ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವಂಥ ಬೆಲ್ಲನ್ನು ಐಕನನ್ನು ಒತ್ತಿ. ಯಾಕಂತ ಹೇಳಿದರೆ ನಾವು ಮಾಡುವಂಥ ಎಲ್ಲ ಆನ್ಲೈನ್ ಕ್ಲಾಸಸ್ಗಳು ನಿಮಗೆ ಬಂದು ತಲುಪಬೇಕು ಅಂದರೆ, ಅದರ ಜೊತೆಗೆ ಗೌರ್ಮೆಂಟ್ ಹೊರಡಿಸುವಂಥ ಎಲ್ಲ ಒಂದು ಆ ನೋಟಿಫಿಕೇಷನ್ಗಳು ನಿಮ್ಗೆ ಬಂದು ತಲುಪಬೇಕು ಅಂತಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಅದರ ಜೊತೆಗೆ ನೋಡಿ ಸ್ನೇಹಿತರೆ, ನಾವು ಇತ್ತೀಚೆಗೆ UGC ನೆಟ್ ಮತ್ತು KCET ಅವರಿಗೆ ಆನ್ಲೈನ್ ಕ್ಲಾಸಸ್ಸನ್ನು ಕೊಡ್ತಾ ಇದ್ದೀವಿ. ಓಕೆ, ಪೇಪರ್ 1 ಫಾರ್ ಆಲ್ ದ ಸಬ್ಜೆಕ್ಟ್ಸ್, ಪೇಪರ್ 2 ಎಸ್ಪೆಷಲಿ ಕಾಮರ್ಸ್ ಅವರಿಗೆ ಮಾತ್ರ ನಾವು ಪೇಪರ್ 2 ಅನ್ನು ಕೊಡ್ತಾ ಇದ್ದೀವಿ. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಅವರು ಇಲ್ಲಿ ಕಾಣುವಂಥ ಫೋನ್ ನಂಬರ್ಗೆ ನೀವೇನು ಮಾಡಬೇಕು ಅಂತ ಹೇಳಿದರೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ವಿಚಾರಿಸ್ಬೋದು. ಅಂದರೆ ರಿಗಾರ್ಡಿಂಗ್ ದಿಸ್ ಸಬ್ಜೆಕ್ಟನ್ನು ನೀವು ವಿಚಾರಿಸ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಅದಾದ ಮೇಲೆ ಇವತ್ತಿನ ಪ್ರಮುಖ ವಿಷಯ ಏನು ಅಂತ ಹೇಳಿದರೆ, ಸೊ ಇತ್ತೀಚೆಗೆ ಒಂದು ಹೈಕೋರ್ಟ್ ಒಂದು ಜಡ್ಜ್ಮೆಂಟನ್ನು ನೀಡುತ್ತೆ ಅಬೌಟ್ ದ ಗೆಸ್ಟ್ ಫ್ಯಾಕಲ್ಟಿ. ಇದು ಭಾಳಷ್ಟು ಜನರು ಏನು ಹೇಳ್ತಾ ಇದ್ರು ಅಂದರೆ ಇದು ಒಂದು ಫೇಕ್ ಆಗಿರುವಂಥ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಇದ್ರು. ಇಲ್ಲ ಸ್ನೇಹಿತರೆ, ಇದು ಫೇಕ್ ಅಲ್ಲ, ಇದು ನಿಜವಾಗ್ಲೂ ಕೂಡ ಸತ್ಯ ಆಗಿರುವಂಥ ಒಂದು ಜಡ್ಜ್ಮೆಂಟ್ ಆಗಿರುತ್ತೆ. ಯಾಕಂತ ಹೇಳಿದರೆ ಇದು ನಾನು ಈ ಒಂದು ಹೈಕೋರ್ಟ್ ಆ ಒಂದು ವೆಬ್ಸೈಟಲ್ಲೇ ಹೋಗಿ ಈ ಒಂದು ಜಡ್ಜ್ಮೆಂಟ್ ಕಾಪಿಯನ್ನು ತೆಗೆದುಕೊಂಡಿರೋದು. ಯಾರಿಗಾದ್ರೂ ಡೌಟ್ ಇತ್ತು ಅಂತಂದರೆ ಇದನ್ನು ಸ್ಕ್ಯಾನ್ ಮಾಡೋದ್ರ ಮುಖಾಂತರ ನೀವೇನು ಮಾಡ್ಬೋದು, ಇದನ್ನು ಕ್ರಾಸ್ ಚೆಕ್ ಮಾಡ್ಕೊಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಸೊ ಇಲ್ಲಿ ಯಂಗ್ ಸ್ಟಾರ್ಸ್ ಅಂದರೆ ಎಸ್ಪೆಷಲಿ ನೋಡಿ 31, 27, 28 ಈ ರೀತಿ ಇರುವಂಥ ಏಜ್ ಇರುವಂಥ ಸ್ಟೂಡೆಂಟ್ಸ್ಗಳು ಏನು ಮಾಡಿರ್ತಾರೆ ಅಂತ ಹೇಳಿದರೆ, ಅವ್ರ ಹೆಸರು ನೋಡಿ ಯಾರ್ಯಾರು ಅಂತ ಹೇಳಿದರೆ ಸಂಜೀವಯ್ಯ ಆಗಿರ್ಬೋದು, ಸೋನು ಸೆನ್ ಆಗಿರ್ಬೋದು ಮತ್ತು ಮಧುಸೂದನ್, ಅದರ ಜೊತೆಗೆ ಸಂದರ್ಶ HL ಅನ್ನೋವಂಥವ್ರು ಎಲ್ಲರೂ ಸೇರಿ ಏನು ಮಾಡಿದ್ರು ಅಂತಂದರೆ ಕೋರ್ಟ್ಗೆ ಪಿಟಿಷನರ್ ಆಗಿ ಕೋರ್ಟ್ಗೆ ಮೆಟ್ಲೇರಿ ಅವ್ರು ಏನು ಮಾಡಿರ್ತಾರೆ ಕೇಸನ್ನು ಹೂಡಿರ್ತಾರೆ. ಸೊ ಇದನ್ನು ಯಾರು ರಿಸೀವ್ ಮಾಡಿರ್ತಾರೆ ಅಂತಂದರೆ ರೆಸ್ಪಾಂಡೆಂಟ್ಸ್ ಯಾರು ಅಂತ ಹೇಳಿದರೆ ದ ಸ್ಟೇಟ್ ಕರ್ನಾಟಕ ಗೌರ್ಮೆಂಟ್ ಅವರು, ಅದ್ರ ಜೊತೆಗೆ ಕಮಿಷನರ್ ಡಿಪಾರ್ಟ್ಮೆಂಟ್ ಆಫ್ ದ ಕೊಲಿಜಿಯೇಟ್ ಎಜುಕೇಷನ್ ಅವರು, ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅವರು, ಇವರೆಲ್ಲರೂ ಕೂಡ ರೆಸ್ಪಾಂಡೆಂಟ್ಸ್ ಆಗಿರ್ತಾರೆ. ಇದೇ ರೀತಿಯಾಗಿ ಇಲ್ಲಿರುವಂಥ ಶೌರಿ ಅನ್ನುವಂಥವ್ರು ಇದರ ರೆಸ್ಪಾಂಡೆಂಟ್ಸ್ ಅವರ ಪರವಾಗಿ ವಾದವನ್ನು ಮಾಡ್ತಾರೆ. ಅದ್ರ ಜೊತೆಗೆ ರಾಜೇಂದ್ರ ಕುಮಾರ್ ಅನ್ನುವಂಥ ಅಡ್ವೊಕೇಟ್ ಏನು ಮಾಡ್ತಾರೆ, ಈ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಅವ್ರೇನು ಮಾಡ್ತಾರೆ ವಾದವನ್ನು ಮಂಡಿಸ್ತಾ ಹೋಗ್ತಾರೆ. ಸೊ ಇಲ್ಲಿ ಎಲ್ಲದ ವಾದ ಏನೇನು ನಡೆಯುತ್ತೆ ಅನ್ನುವಂಥದ್ದನ್ನು ಸೊ ಲೈನ್ ಬೈ ಲೈನ್ ಹೇಳ್ತಾ ಹೋಗಿರ್ತಾರೆ ಸ್ನೇಹಿತರೆ. ಸೊ ಇಲ್ಲಿ ಮೊದಲು ಏನು ಹೇಳ್ತಾರೆ ಅಂತ ಹೇಳಿದರೆ, ಇವರು ಯಂಗ್ಸ್ಟರ್ಸ್ ಪರವಾಗಿ ವಾದವನ್ನು ಮಾಡಿರ್ತಕ್ಕಂಥ ಲಾಯರ್ ಏನು ಹೇಳ್ತಾನೆ ನೋಡಿ, UGC ನೆಟ್ ಅಥವಾ KCET PhD ಇದು UGC ಒಂದು ಗೈಡ್ಲೈನ್ಸ್ ಆಗಿರುತ್ತೆ. ಅಂದರೆ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕ ಮಾಡಬೇಕಂದ್ರೆ ಅಲ್ಲಿ ಮಾತ್ರ ನೀವೇನು ಮಾಡ್ತೀರಿ ಅಂತ ಹೇಳಿದರೆ ಇವೆಲ್ಲ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸನ್ನು ನೋಡ್ತೀರಿ. ಬಟ್ ಗೆಸ್ಟ್ ಫ್ಯಾಕಲ್ಟಿಯನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಯಾವುದೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೋಡ್ದೇ ಯಾರು PG ಆಗಿರುತ್ತೆ ಅವ್ರಿಗೆ ಮಾತ್ರ ನೀವೇನು ಮಾಡ್ತೀರಾ ಗೆಸ್ಟ್ ಫ್ಯಾಕಲ್ಟಿಯಲ್ಲಿ ಅವಕಾಶ ಕೊಡ್ತೀರಾ. ಅದರಿಂದ ಏನು ಮಾಡ್ತಾರೆ ಯೂತ್ಸ್ಗಳು ಅನ್ಎಂಪ್ಲಾಯ್ಮೆಂಟ್ಗೆ ಒಳಗಾಗ್ತಾರೆ, ಅವ್ರಿಗೆ ಅವಕಾಶ ಸಿಗೋದಿಲ್ಲ ಅಂಥೇಳಿ ವಾದ ಮಾಡ್ತಾರೆ. ಅದ್ರ ಜೊತೆಗೆ ನೋಡಿ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಕೆಲವೊಂದು ಏನು ಕ್ವಾಲಿಫಿಕೇಷನ್ಸ್ ಇರಬೇಕಾಗುತ್ತೆ. ಫಸ್ಟು ಏನು ಅಂತಂದರೆ ಡಿಗ್ರಿಯಲ್ಲಿ 55% ಆಗಿರಬೇಕು. ಅದಾದ ಮೇಲೆ ನೀವೇನು ಮಾಡಬೇಕು ಅಂದರೆ ಎರಡನೇ ಒಂದು ಪಾಯಿಂಟಲ್ಲಿ ಏನು ಹೇಳ್ತಾ ಹೋಗ್ತಾರೆ ಅಂತಂದರೆ UGC ನೆಟ್ ಅಥವಾ KCET ಅಥವಾ PhD ಆಗಿರಬೇಕು ಅನ್ನುವಂಥದ್ದು. ಇದೆಲ್ಲ ಕ್ವಾಲಿಫಿಕೇಷನ್ ಇದ್ದರೆ ಮಾತ್ರ ನೀವೇನು ಮಾಡ್ತೀರಾ ಇದರಲ್ಲಿ ಯಾವುದ್ರಲ್ಲಿ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರಲ್ಲಿ ನೀವು ಅವಕಾಶ ಮಾಡಿಕೊಡ್ತೀರಿ. ಆದರೆ ಗೆಸ್ಟ್ ಫ್ಯಾಕಲ್ಟಿಯಲ್ಲಿ ಯಾಕೆ ನೀವು ಭೇದ ಭಾವ ಮಾಡ್ತೀರಿ ಅಂಥೇಳಿ ವಾದ ಮಾಡ್ತಾ ಹೋಗ್ತಾರೆ. ಓಕೆನಾ. ಅದಾದ ಮೇಲೆ ಇವರ ಪರವಾಗಿ ಗೆಸ್ಟ್ ಅಂದರೆ ಎಕ್ಸ್ಪೀರಿಯನ್ಸ್ ಗೆಸ್ಟ್ ಫ್ಯಾಕಲ್ಟಿಯ ಒಂದು ಪರವಾಗಿ ಒಬ್ಬರು ಮಾತಾಡ್ತಾರೆ. ಏನು ಅಂತ ಹೇಳಿದರೆ, ಸರ್ ಅದೇನೇ ಇರಲಿ ಅಟ್ಲೀಸ್ಟ್ ನೀವೇನು ಮಾಡಿ ಅಂತ ಹೇಳಿದರೆ ನಮಗೆ ಜನವರಿ 3 ವರ್ಷ ಕಾಲಾವಕಾಶ ಕೊಟ್ಟಿತ್ತಲ್ವ, ಜನವರಿ 13, 2025 ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ರು ಕೂಡ ಅದಕ್ಕೂ ಕೂಡ ಹೈಕೋರ್ಟ್ ಏನು ಹೇಳುತ್ತೆ ಅಂತಂದರೆ ನೋಡಿ UGC ನಾಮ್ಸ್ ಹೇಳುವಂಥ ಅದು ಒಂದು ನಿಮ್ಮ ಹೈಯರ್ ಅಥಾರಿಟಿ ಆಗಿರೋದ್ರಿಂದ ಅದರ ಅಪೋಸಿಟ್ ನೀವೇ ಗೌರ್ಮೆಂಟ್ ಅಂದರೆ ಎಸ್ಪೆಷಲಿ ಕರ್ನಾಟಕ ಗೌರ್ಮೆಂಟ್ ಅವರಿಗೆ ಅವ್ರು ಹೇಳ್ತಾರೆ ನೀವೇ 3 ವರ್ಷ ಕಾಲಾವಕಾಶ ಕೊಡಬೇಕು ಅಂತೇಳಿ ನೀವೇ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡೋಂಗಿಲ್ಲ. ಸೊ ಅದನ್ನು ಕೂಡ ನಾವು ಕನ್ಸಿಡರ್ ಮಾಡಲ್ಲ. ಇದೇ ರಿಕ್ರೂಟ್ಮೆಂಟ್ ಏನಿದೆಯಾ ಗೆಸ್ಟ್ ಫ್ಯಾಕಲ್ಟಿ ಅಲ್ಲಿಂದನೇ ಈ ಒಂದು
ಏನು ಯು ಜಿ ಸಿ ನಾಮ್ಸ್ಗಳನ್ನು ನೀವೇನು ಮಾಡಬೇಕು ಫಾಲೋ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಹೋಗ್ತಾರೆ ಸ್ನೇಹಿತರೆ. ಸೊ ಹಿಂಗಾಗಿ ಏನಾಗುತ್ತೆ ಅಂತಂದರೆ ಇಲ್ಲಿ ಅನೇಕ ಎಕ್ಸ್ಪೀರಿಯನ್ಸ್ ಇರುವಂಥ ಕ್ಯಾಂಡಿಡೇಟ್ಗಳು ಏನು ಮಾಡ್ತಾರೆ, ತಮ್ಮ ಅವಕಾಶವನ್ನು ಕಳ್ಕೊಳ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ಮತ್ತು ಅದ್ರ ಜೊತೆಗೆ ನೋಡಿ ಸ್ನೇಹಿತರೆ, ಈ ಎಕ್ಸ್ಪೀರಿಯನ್ಸ್ ಒಂದು 1 ಇಯರ್ ಎಕ್ಸ್ಪೀರಿಯನ್ಸ್ ಇರೋರಿಗೆ 3 ಪಾಯಿಂಟ್ಸನ್ನು ಕೊಡ್ತಾ ಇತ್ತು. ಸೊ ಅದು ಕಂಟಿನ್ಯೂ ಆಗುತ್ತೆ. ಬಟ್ ಏನು ಅಂತ ಹೇಳಿದರೆ ಅವರು ಯು ಜಿ ಸಿ ಕ್ವಾಲಿಫಿಕೇಷನ್ ಆಗಿರಬೇಕು. ಅದ್ರ ಜೊತೆಗೆ ಆ ಒಂದು 3 ಪಾಯಿಂಟ್ಸ್ಗಳನ್ನು ಅವರು ಕನ್ಸಿಡರ್ ಮಾಡ್ತಾರೆ ಸ್ನೇಹಿತರೆ. ಸೊ ಅದನ್ನು ಕೂಡ ಅವರು ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸ್ನೇಹಿತರೆ ಇಲ್ಲಿ. ಸೊ ಅದಾದಮೇಲೆ ನೋಡಿ, ಇಲ್ಲಿ ಗೌರ್ಮೆಂಟ್ ಆರ್ಡ್ರ್ ಕೊಡುತ್ತೆ, ಏನು ಕೊಡುತ್ತೆ ಅಂತ ನೋಡಿ. ಗೌರ್ಮೆಂಟ್ ಆರ್ಡ್ರ್ ಕೊಡುತ್ತೆ, ಏನು ಕೊಡುತ್ತೆ ಅಂತ ಹೇಳಿದ್ರೆ, ಸೊ ರೆಸ್ಪಾಂಡೆಂಟ್ ಅವ್ರಿಗೆ ಆರ್ಡ್ರ್ ಕೊಡ್ತಾ ಹೋಗುತ್ತೆ. ಏನು ಅಂತ ಹೇಳಿದ್ರೆ, ಸೊ ನಮ್ಮ ಒಂದು ಸ್ಟೇಟ್ ಗೌರ್ಮೆಂಟಲ್ಲೇ ಅಂದರೆ 2018ರಲ್ಲಿ ಒಂದು ಕೆಲವೊಂದು ನಾರ್ಮ್ಸ್ ಮಾಡಿರ್ತಾರೆ. ಸೊ ಅದೇನು ಅಂತ ಹೇಳಿದರೆ, ಅಲ್ಲಿ ಯು ಜಿ ಸಿ ಒಂದು ರೆಗ್ಯುಲೇಷನ್ಸನ್ನು ನೀವು ಫಾಲೋ ಮಾಡಬೇಕು ಅಂತ ಇರುತ್ತೆ. ಅದರ ಜೊತೆಗೆ ಸೊ ಯಾರೆಲ್ಲ ಕ್ಯಾಂಡಿಡೇಟ್ ಯು ಜಿ ಸಿ ನೆಟ್ಟು ಕೆ ಸೆಟ್ ಮಾಡಿರ್ತಾರಲ್ವ, ಸೊ ಅವ್ರಿಗೆ ಅವಕಾಶ ಮಾಡಿಕೊಡ್ಬೇಕು. ಮತ್ತು ಇದೇನಿದೆಯಲ್ಲ, ಒಂದು ಗಡುವು ಕೊಟ್ಟಿದ್ದರು ಅಂದರೆ ಜನವರಿ 13, 2025, ಅದು ಕೂಡ ಏನಾಗುತ್ತೆ ಅಂತ ಹೇಳಿದರೆ ಅದು ಕೂಡ ರದ್ದು ಮಾಡ್ತಾರೆ ನೋಡಿ ಸ್ನೇಹಿತರೆ. ಅದನ್ನು ಕೂಡ ರದ್ದು ಮಾಡಿ ಓಕೆ, ಸೊ ಈ ಒಂದು ತೀರ್ಪನ್ನು ನೀಡ್ತಾರೆ ಸ್ನೇಹಿತರೆ. ಸೊ ಹಿಂಗಾಗಿ ಇವಾಗ ಫ್ರೆಷರ್ಸ್ಗೆ ಅವಕಾಶ ಸಿಗುತ್ತೆ. ನನ್ನ ಅನಿಸಿದ ಮಟ್ಟಿಗೆ ಈ ಒಂದು ಎಕ್ಸ್ಪೀರಿಯನ್ಸ್ ಇರುವಂಥ ಒಂದು ಕ್ಯಾಂಡಿಡೇಟ್ಗಳಿಗೆ ಅಟ್ಲೀಸ್ಟ್ ಯಾರಿಗೆ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇತ್ತಲ್ಲ ಅವರನ್ನು ಜಾಬಲ್ಲಿ ಉಳಿಸ್ಕೊಳ್ಬೇಕಾಗಿತ್ತು. ಸೊ ಅಥವಾ ಗೆಸ್ಟ್ ಫ್ಯಾಕಲ್ಟಿಗೆ ಅವರು ಪರ್ಮನೆಂಟ್ ಮಾಡಬೇಕಾಗಿತ್ತು. ಅಂಥವ್ರಿಗೆಲ್ಲ ಮೋಸ ಆಗುತ್ತೆ, ಯಾಕಂದರೆ ಅವರು ಇದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಬಟ್ ಅದೇನೇ ಇರಲಿ, ಫ್ರೆಷರ್ಸ್ಗೆ ಒಂದು ಜಾಕ್ಪಾಟ್ ಅಂತ ಹೇಳ್ಬೋದು, ಅವರಿಗೆ ಒಳ್ಳೆಯ ಅವಕಾಶ ಇದೆ ನೋಡಿ ಸ್ನೇಹಿತರೆ. ಸೊ ನೀವು ಕೂಡ ಯಾರು ಎಕ್ಸ್ಪೀರಿಯನ್ಸ್ ಇರುವಂಥ ಕ್ಯಾಂಡಿಡೇಟ್ಗಳು ಯಾರು ನೀವು ನಿರಾಶರಾಗಬೇಕಾಗಿಲ್ಲ. ಯಾಕಂದರೆ ನಮ್ಮಲ್ಲಿ ನಾವು ಕೆ ಸೆಟ್ಟು ಮತ್ತು ನೆಟ್ಟಿಗೆ ಏನು ಮಾಡ್ತಾಯಿದ್ದೀವಿ, ಆನ್ಲೈನ್ ಕ್ಲಾಸಸ್ಸನ್ನು ಕೊಡ್ತಾಯಿದ್ದೀವಿ. ಪೇಪರ್ 1ಗೆ ಅಂದರೆ ಪೇಪರ್ 1 ಅಂತಂತಂದರೆ ಇದು ಎಲ್ಲ ಸಬ್ಜೆಕ್ಟ್ಗಳವ್ರಿಗೆ ಪೇಪರ್ 1 ಸಬ್ಜೆಕ್ಟ್ ಇರುತ್ತೆ. ಸೊ ನಾವು ಕೇವಲ 2000 ರುಪೀಸನ್ನು ಮಾಡಿದ್ದೀವಿ ಈ ಒಂದು ಪೇಪರ್ 1ಗೆ. ಸೊ ಎಲ್ಲರೂ ಕೂಡ ಏನು ಮಾಡ್ಬೋದು, ಈ ಒಂದು ಆನ್ಲೈನ್ ಕ್ಲಾಸಸ್ಸನ್ನು ನೀವು ತೊಗೊಳ್ಬೋದು. ಇದಕ್ಕೆ ನಾವು ನೋಟ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಎವ್ರಿ ಡೇ ಕ್ಲಾಸಸ್ ಇರುತ್ತೆ, ನೀವು ಜಾಯಿನ್ ಆಗಿ ಓಕೆ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಅದ್ರ ಜೊತೆಗೆ ಒಳ್ಳೆಯ ಫ್ಯಾಕಲ್ಟಿಗಳು ನಮ್ಮಲ್ಲಿ ನಿಮಗೆ ಟೀಚ್ ಮಾಡ್ತಾರೆ. ಸೊ ಈಸಿಯಾಗಿ ನೀವು 30+ ಸ್ಕೋರನ್ನು ಮಾಡ್ಬೋದು. ಅದ್ರ ಜೊತೆಗೆ ನೋಡಿ ಸ್ನೇಹಿತರೆ, ನಾವು ಎಸ್ಪೆಷಲಿ ಕಾಮರ್ಸ್ ಅವರಿಗೆ ಮಾತ್ರ ಪೇಪರ್ 2 ಇಟ್ಕೊಂಡಿದ್ದೀವಿ. ಯಾರೆಲ್ಲ ಆಸಕ್ತರಿದ್ದೀರಿ, ಸೊ ಎಲ್ಲರೂ ಕೂಡ ಏನು ಮಾಡಿ ಅಂತ ಹೇಳಿದರೆ, ಇಲ್ಲಿ ಇರುವಂಥ ನಂಬರ್ಗೆ ನೀವೇನು ಮಾಡಿ ಕಾಂಟ್ಯಾಕ್ಟ್ ಮಾಡಿ ಸ್ನೇಹಿತರೆ. ಇಲ್ಲಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, 9035778252 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಎಲ್ಲ ಒಂದು ಮಾಹಿತಿಯನ್ನು ನೀವು ಪಡೆದುಕೊಳ್ಬೋದು. ಸೊ ಇಷ್ಟೆಲ್ಲ ಈ ಒಂದು ನೋಟಿಫಿಕೇಷನ್ ಇನ್ಫಾರ್ಮೇಷನ್ ಆಗಿತ್ತು ಸ್ನೇಹಿತರೆ. ಓಕೆ, ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.